ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡೋಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಕುಂಭಮೇಳದ ವೈರಲ್ ಬೆಡಗಿ ಮೊನಾಲಿಸಾ ಬಗ್ಗೆ ಬಿಗ್ ಶಾಕಿಂಗ್ ಸುದ್ದಿಯೊಂದು ಇದೆ. ಇದೀಗ ವಿಡಿಯೋವನ್ನು ಹರಿಬಿಟ್ಟು ಪತಿ ಫರ್ಮಾನ್ ಖಾನ್ ಅವರು ಅಳಲನ್ನು ತೊಡಗಿಕೊಂಡಿದ್ದಾರೆ. ಹಾಗಾದ್ರೆ ಏನಿದು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮಹಾಕುಂಭ ಮೇಳದಿಂದ ವೈರಲ್ ಆಗಿ ರಾತ್ರೋರಾತ್ರಿ ಸ್ಟಾರ್ ಆದ ಮೊನಾಲಿಸಾ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಇದೀಗ ದೊಡ್ಡ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಮಲಯಾಳಂ ಚಿತ್ರರಂಗದಿಂದ ಬಂದ ಆಫರ್ಗೆ ಅಸ್ತು ಎಂದಿದ್ದ ಹುಡುಗಿ ಚಿತ್ರೀಕರಣಕ್ಕೆ ಕೇರಳಕ್ಕೆ ಹೋಗಿದ್ದಾಗ 6 ತಿಂಗಳಿನಿಂದ ಪ್ರೀತಿಸ್ತಾ ಇದ್ದ ಫರ್ಮಾನ್ ಖಾನ್ ಜೊತೆ ಮದುವೆಯಾಗಿದ್ದಾರೆ. ಇನ್ನು ಪೋಷಕರ ಮಾತನ್ನ ಧಿಕ್ಕರಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೊನಾಲಿಸಾಗೆ ಇದೀಗ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾ ಇವೆ. ಮೊನ್ನೆಯಷ್ಟೇ ಮೊನಾಲಿಸಾ ಇನ್ನೂ ಅಪ್ರಾಪ್ತಳು. ಆಕೆ ಕಾನೂನಿನ ವಿರುದ್ಧವಾಗಿ ಮದುವೆಯಾಗಿದ್ದಾಳೆ ಅಂತ ಹೇಳಿ ಪರಿಶಿಷ್ಟ ಪಂಗಡ ಆಯೋಗ ಆಕೆಯ ಗಂಡ ಫರ್ಮಾನ್ ಖಾನ್ ಮೇಲೆ ಲೈಂಗಿಕ ಅಪರಾಧಿಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿತು. ಇದಾಗಿ 2 ದಿನಕ್ಕೆ ಮೊನಾಲಿಸಾ ಮತ್ತು ಫರ್ಮಾನ್ ದಂಪತಿ ಊರು ಬಿಟ್ರು. ಈಗ ನೋಡಿದ್ರೆ ವೈರಲ್ ಹುಡುಗಿ ನಾಪತ್ತೆ ಅಂತ ಹೇಳಲಾಗ್ತಾ ಇದೆ. ಪತಿ ಫರ್ಮಾನ್ ಸೆಲ್ಫಿ ವಿಡಿಯೋ ಮೂಲಕ ಆಕೆ ಕೆಲವು ಗಂಟೆಗಳಿಂದ ಕಾಣಿಸ್ತಾ ಇಲ್ಲ. ರಾಜಸ್ಥಾನದ ಅಜ್ಮೀರ್ಗೆ ಪ್ರವಾಸಕ್ಕೆ ಹೋದಾಗಿನಿಂದ ಆಕೆ ನಾಪತ್ತೆಯಾಗಿದ್ದಾಳೆ. ಅವಳ ಸುಳಿವಿನ ಬಗ್ಗೆ ನಿಜವಾಗಿಯೂ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರ ವಿರುದ್ಧ ಈಗಾಗಲೇ ಹಲವು ಕಾನೂನು ಪರಿಣಾಮಗಳಿರುವುದರಿಂದ ಈ ಕಣ್ಮರೆ ಸುದ್ದಿ ಸದ್ಯ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ಮೊನಾಲಿಸಾ ಸ್ವಇಚ್ಛೆಯಿಂದ ಎಲ್ಲಾದರೂ ಹೋಗಿದ್ದಾರೆ ಅಥವಾ ಯಾರಾದರೂ ಆಕೆಯನ್ನ ಅಪಹರಿಸಿದ್ದಾರೆ ಎಂಬ ಅನುಮಾನಗಳು ಮೂಡಿವೆ. ಇನ್ನು ವೈರಲ್ ಹುಡುಗಿ ನಾಪತ್ತೆಯಾಗಿದ್ದಾಳೆ ಎಂಬ ಸುದ್ದಿಗಳು ಹರಿದಾಡ್ತಾ ಇದ್ದು ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡಲಾಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಏನು ಹೇಳಲಿದ್ದಾರೆ ಅಂತ ಹೇಳಿ ಕಾದು ಕೂಡ ನೋಡಬೇಕು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.